ಆರ್ಷಿ ಇವಾಗ ಸುಬ್ರಹ್ಮಣ್ಯ ಟೆಂಪಲಿಗೆ ಹೋಗೋದಕ್ಕೆ ರೆಡಿ ಆಗಿದ್ದಾಳೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ಅಕ್ಷಯ ತೃತೀಯ. ನಾವು ಊರಲ್ಲಿದ್ದೀವಿ, ಅಮ್ಮನ ಮನೆಯಲ್ಲಿ. ಈಗ ನಾವೆಲ್ಲ ರೆಡಿಯಾಗಿದ್ದೀವಿ ಹೊನ್ನಾವರ ತಾಲೂಕಿನಲ್ಲಿರುವಂಥ ಮುಗುವ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋಗೋದಕ್ಕೆ ಅಂತ. ಇವಾಗ ಅಪ್ಪ, ಅಮ್ಮ, ಅಕ್ಕ, ನಾನು ಎಲ್ಲ ಸುಬ್ರಹ್ಮಣ್ಯ ಟೆಂಪಲಿಗೆ ಹೊರಟಿದ್ದೀವಿ. ಮಗು, ಅಕ್ಕೆ, ಮಕ್ಕಳು ಎಲ್ಲ. ಸುಬ್ರಹ್ಮಣ್ಯ ದೇವಾಲಯ ಅಪ್ಪನ ಮನೆಯ ಗ್ರಾಮ ದೇವರು ಹೌದು, ಹಾಗೆಯೇ ಕುಲದೇವರು ಹೌದು ಅಂತ ಅಪ್ಪ ಹೇಳ್ತಾ ಇದ್ರು. ಅಪ್ಪ ಅಮ್ಮ ಕಾಶಿಗೆ ಹೋಗುವಾಗ ಇಲ್ಲಿ ಜೋಡ್ಗಾಯನ್ನ ತೆಗೆದಿಟ್ಬಿಟ್ಟು ಹೋಗಿದ್ರು. ಏನೂ ತೊಂದರೆ ಆಗದಿರೋ ಹಾಗೆ ಆರಾಮಾಗಿ ಹೋಗಿ ಬರೋ ಥರ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ರು. ಬರುವಾಗ ಕಾಶಿ ಗಿಂಡಿ ತೊಗೊಂಡು ಬಂದಿದ್ರಲ್ಲ, ಕಾಶಿ ಗಂಗೆಯನ್ನು ಇವತ್ತು ಸುಬ್ರಹ್ಮಣ್ಯ ದೇವರಿಗೆ ಅಭಿಷೇಕ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಇವತ್ತು ತುಂಬ ಒಳ್ಳೆಯ ದಿನ. ಇಲ್ಲಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಪ್ರತಿದಿನ ಬಾಳೆಹಣ್ಣಿನ ಪೂಜೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಹಸುಗಳು ತುಂಬ ನಿಂತಿರುತ್ತೆ. ಬಂದವರೆಲ್ಲ ಹಸುಗಳಿಗೂ ಕೂಡ ಬಾಳೆಹಣ್ಣನ್ನು ಕೊಟ್ಟು ಹೋಗ್ತಾರೆ. ಹಾಗೆ ಎಷ್ಟೊಂದು ಜನ ಹರಕೆ ಹೊತ್ತಿರ್ತಾರೆ, ಅವರು ತಂದಿರುವಂಥ ಬಾಳೆಹಣ್ಣನ್ನು ಎಲ್ಲರಿಗೂ ಕೂಡ ಹಂಚ್ತಾರೆ ಅವರು. ಅದಕ್ಕೋಸ್ಕರ ಇಲ್ಲಿ ಹಸುಗಳು ಯಾವಾಗಲೂ ನಿಂತಿರುತ್ತೆ. ಇಲ್ಲಿ ಬರುವವರು ಬಾಳೆಹಣ್ಣನ್ನು ಕೊಡ್ತಾರೆ ಅಂತೇಳಿ ಯಾವಾಗಲೂ ಇಲ್ಲಿ ಹಸು ಇರುತ್ತೆ. ಅಮ್ಮೇಲಿದ್ದು ಜ್ಯೋತಿ, ವೇರ್ ಇಸ್ ಮದರ್? ಸ್ಲೈಡ್ ಮಾಡೋಣ, ಮಾಡು ಸ್ಲೈಡ್ ಮಾಡು ಫುಲ್ ಫಾಸ್ಟ್. ಆಮೇಲೆ ಫುಲ್ ಇದು ಕ್ಯಾಮ್ರಾಗೆ ಫುಲ್ ಫ್ಯಾನ್ ಇತ್ತು. ಎಲ್ಲರಿಗೂ ದೊಡ್ಡಕ್ಕಿದ್ರೆ ಕಾಸ್ಟ್ಲಿ ಹೇಳಿ. ಪಾಕೆಟ್ ಇದೆಲ್ಲ ದೊಡ್ಡಕ್ಕಿದ್ರೆ ಕಾಸ್ಟ್ಲಿ. ಕೇಳಲಿಲ್ಲ ಇಲ್ಲಿಂದ ದೇವ್ರದ್ದು ತಗೊಳ್ಳೋದು ಬರ್ತಾರೆ. ಈ ದೇವಾಲಯದಲ್ಲಿ ನಂಬಿಕೆ ಇಟ್ಕೊಂಡು ಬಂದು ಹರಕೆಯನ್ನು ಹೊತ್ಕೊಂಡ್ರೆ ಆ ಹರಕೆ ನೆರವೇರುತ್ತೆ. ಅದರಲ್ಲೂ ಸಂತಾನ ಭಾಗ್ಯ ಇಲ್ದಿರೋರು ಜಾಸ್ತಿ ಇಲ್ಲಿ ಬಂದು ಹರಕೆಯನ್ನು ಹೊರ್ತಾರೆ. ಸಂತಾನ ಆದಮೇಲೆ ಮಗುವನ್ನು ಕೂಡ ಕರ್ಕೊಂಡು ಬರ್ತಾರೆ ಇಲ್ಲಿ. ಹಾಗೆಯೇ ಸರ್ಪದೋಷ ಇರುವವರು, ಈ ಥರ ತುಂಬ ಥರ ಸಮಸ್ಯೆ ಇರುವವರು ಇಲ್ಲಿಗೆ ಬಂದು ಹರಕೆಯನ್ನು ಮಾಡ್ಕೋತಾರೆ. ಅಷ್ಟೇ ಇವತ್ತು. ಗಂಡು ಸಂತಾನ ಬೇಕನ್ನುವರು ಕೂಡ ಇಲ್ಲಿ ಬಂದು ಹರಕೆಯನ್ನು ಹೇಳ್ಕೊತಾರೆ. ಹಾಗೆ ಪೂಜೆಯನ್ನೆಲ್ಲ ಮಾಡಿಸ್ತಾರೆ. ಅವರ ಹರಕೆ ಇಲ್ಲಿ ನೆರವೇರುತ್ತೆ. ಅಪ್ಪ ಅಮ್ಮ ಕೂಡ ಅಕ್ಕ ಮತ್ತು ನಾನು ಹುಟ್ಟಿದ ಮೇಲೆ ಗಂಡು ಮಗು ಬೇಕಂತೇಳಿ ಇಲ್ಲಿ ಹರಕೆಯನ್ನು ಮಾಡ್ಕೊಂಡಿದ್ರಂತೆ. ತಮ್ಮ ಹುಟ್ಟಿದ ಮೇಲೆ ಅವನಿಗೆ ಸುಬ್ರಹ್ಮಣ್ಯನ ಹೆಸರನ್ನೇ ಇಟ್ಟಿದ್ದಾರೆ, ಶ್ರೀಕುಮಾರ ಅಂತ ಹೇಳಿ. ಅಪ್ಪ ಅಮ್ಮ ಇಲ್ಲಿ ಪೂಜೆ ಮಾಡಿಸೋದಕ್ಕೆ ಅಂತೇಳಿ ಹೂವು, ಹಣ್ಣು, ಕಾಯಿ, ಬಾಳೆಹಣ್ಣಿನ ಕೊನೆ, ಹಾಗೆಯೇ ಗಂಗಾ ತೀರ್ಥ ಇವೆಲ್ಲವನ್ನು ತಗೊಂಡು ಬಂದಿದ್ದಾರೆ.
ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಕೂಡ ಇಲ್ಲಿರೋದ್ರಿಂದ ಕಾಶಿದಾರ ತೀರ್ಥ ಕೂಡ ಜಾಸ್ತಿ ತಗೊಂಡು ಬಂದಿದ್ದಾರೆ, ಬಂದವರಿಗೂ ಕೂಡ ಇಲ್ಲಿ ಹಂಚೋದಿಕ್ಕೆ ಅಂತೇಳಿ. ಈಗ ಒಳಗಡೆ ಪೂಜೆ ಹೇಗೆ ನಡೆಯುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಮ್ಮ ಜೊತೆಗೆ ನೀವು ಕೂಡ ಸುಬ್ರಹ್ಮಣ್ಯ ದೇವರನ್ನು ಅತಿ ಹತ್ತಿರದಿಂದ ನೋಡ್ಬೋದು. ಇವಾಗ ಅಭಿಷೇಕ ಪೂಜೆ ಇರೋದ್ರಿಂದ ಕವಚ ಎಲ್ಲ ಇನ್ನೂ ಹಾಕಿಲ್ಲ. ಮಡಿ ಉಟ್ಕೊಂಡ್ಯಾ?
ಇದು ಏನು ಅಯ್ಯಯ್ಯೋ ಅಪ್ಪನೇ ಬಾವಿಯಿಂದ ನೀರನ್ನು ತಗೊಂಡು ಬಂದು ಇಲ್ಲಿ ಸುಬ್ರಹ್ಮಣ್ಯನಿಗೆ ಅಭಿಷೇಕ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಹಾಲಿನ ಅಭಿಷೇಕ ಮತ್ತು ಎಳ್ನೀರು ಅಭಿಷೇಕ ಇದೆಲ್ಲ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಯಿತು. ನಮಗೂ ಕೂಡ ಹತ್ತಿರದಿಂದ ಅಭಿಷೇಕ ಪೂಜೆಯನ್ನು ನೋಡುವಂಥ ಒಂದು ಸೌಭಾಗ್ಯ ದೊರೆಯಿತು. ಅದನ್ನ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ನಿಮಗೂ ಕೂಡ ಸುಬ್ರಹ್ಮಣ್ಯನ ಹತ್ತಿರದಿಂದ ಅಭಿಷೇಕ ಪೂಜೆ ನೋಡುವಂಥ ಸೌಭಾಗ್ಯ ಸಿಕ್ತಲ್ವ. ಎಲ್ಲರಿಗೂ ಸುಬ್ರಹ್ಮಣ್ಯ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬ್ಲಾಗಲ್ಲಿ ಕವಚವನ್ನು ಹಾಕೋದು, ಅಲಂಕಾರ ಮಾಡೋದು, ಪೂಜೆ ಮಾಡೋದು ಇವೆಲ್ಲವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನಾಳಿನ ವ್ಲಾಗಲ್ಲಿ ಪೂಜೆ ಎಲ್ಲ ನೋಡ್ಬೋದು ನೀವು.